ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಒಳ್ಳೆ ಅದ್ಭುತವಾದ ಒಂದು ರಾಗಿ ರೊಟ್ಟಿ ವಿತ್ ಚಟ್ನಿ ಮಾಡ್ಕೊಳ್ಳೋಣ. ಹಿಂದೆನೂ ಸಹ ರಾಗಿ ರೊಟ್ಟಿ ರೆಸಿಪಿ ಹಾಕಿದ್ದೆ, ಬಟ್ ಟೋಟಲಿ ಡಿಫ್ರೆಂಟ್ ಆಗಿದೆ ಆ ರೆಸಿಪಿ ಈ ರೆಸಿಪಿಗೂ. ಸೊ ಈ ರೀತಿ ಖಂಡಿತವಾಗ್ಲೂ ಮಾಡ್ಕೊತೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಶುಗರು ಬಿ ಪಿ ಈ ಥರ ಕಂಟ್ರೋಲ್ಗೆ ಬಂದ್ಬಿಡುತ್ತೆ. ಈಸಿಯಾಗಿ ಡೈಜೆಸ್ಟು ಸಹ ಆಗುತ್ತೆ. ತುಂಬಾ ಸಾಫ್ಟಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ. ಮಿಸ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ ಮಾಡ್ಕೊಳ್ಳಿ. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಕಡಲೆ ಬೀಜ ಒಂದು 3 ಸ್ಪೂನ್ ತೊಗೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಅದರ ಒಳಗಡೆ ಎಲ್ಲ ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕು, ಅಲ್ಲಿ ತನಕ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಇದನ್ನು ಹೊಸಬ್ರು ಸಹ ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು, ಅಷ್ಟು ಸುಲಭವಾಗಿರುತ್ತೆ. ಡಯಟ್ ಮಾಡೋರ್ಗಂತೂ 100% ಇದು ಬೆನಿಫಿಟ್ ಆಗಿರುತ್ತೆ. ಸೊ ಮಾಡ್ಕೊಳ್ಳಿ. ಈ ರೀತಿ ಹುರ್ಕೊಂಡಿದ್ರಿಂದ ಕಡಲೆ ಬೀಜನ ನಾವು ಕುಟ್ಕೊಳ್ಬೇಕಾಗುತ್ತೆ. ಈ ರೀತಿ ಕುಟ್ಕೊಳ್ಳೋದ್ರಿಂದ ನಾವು ರೊಟ್ಟಿ ತಟ್ಟೋದಕ್ಕೆ ಈಸಿ ಆಗುತ್ತೆ ನಮಗೆ. ಸೊ ಈ ರೀತಿ ಅರ್ಧಂಬರ್ಧ ಕುಟ್ಕೊಳ್ಬೇಕು. ರಾಗಿ ಹಸಿಟ್ಟು ಒಂದು ದೊಡ್ಡ ಕಪ್ಪಲ್ಲಿ ರಾಗಿ ಹಸಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾವು ಇಂಗ್ರೀಡಿಯೆಂಟ್ಸು ಕಡಲೆ ಬೀಜ 1-2 ಸ್ಪೂನ್ ಹಾಕ್ಕೋಣ. ಕ್ಯಾರೆಟ್ ತುರಿದಿರೋದು 1-2 ಸ್ಪೂನಷ್ಟು ಹಾಕ್ಕೋಣ. ಮತ್ತು ಈರುಳ್ಳಿ 1-2 ಸ್ಪೂನಷ್ಟು ಕಟ್ ಮಾಡಿ ಸಣ್ಣ ಕಟ್ ಮಾಡಿ ಹಾಕ್ಕೋಣ. ಆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿಗೆ ನಾನು 1 ಹಾಕಿದ್ದೀನಿ, ಖಾರ ಇತ್ತು. ತೆಂಗಿನಕಾಯಿ 1-2 ಸ್ಪೂನಷ್ಟು ಹಾಕ್ಕೋಣ ತುರ್ಕೊಂಡು. ಮತ್ತು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 3 ರೊಟ್ಟಿ ಮಾಡ್ತಾಯಿದ್ದೀನಿ. ನಿಮ್ಮ ಕನ್ಸಿಸ್ಟೆನ್ಸಿ ತಕ್ಕಂತೆ ನೀವು ಇದರಲ್ಲಿ ಏರುಪೇರು ಮಾಡ್ಕೊಳ್ಬೋದು. ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಮೊಸರು. ಇದು ಮೊಸರು ಹಾಕ್ಕೊಳ್ಳೋದ್ರಿಂದ ರಾಗಿ ರೊಟ್ಟಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡ್ಕೊಂಬಿಡಿ. ಮೊಸರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಈ ರೀತಿ. ಫಸ್ಟು ನಾವು ಎಲ್ಲನೂ ಒಂದು ಸಲ ಈ ರೀತಿ ಕಲಿಸ್ಕೊಳ್ಬೇಕಾಗುತ್ತೆ. ನಾವು ಕಡಿಮೆ ಪ್ರಮಾಣದಲ್ಲಿ ಮಾಡೋದ್ರಿಂದ ಫಸ್ಟ್ ಈ ರೀತಿ ಕಲಿಸ್ಕೊಂಡ್ರೆ ನನಗೆ ನೀರಿನ ಅಂಶ ಎಷ್ಟು ಬೇಕು ಅಂತ ಫಸ್ಟೇ ಗೊತ್ತಾಗುತ್ತೆ. ಸೊ ಸ್ವಲ್ಪ ಹಾಕ್ಕೊಂಡು ನೀರು ಕಲಿಸ್ಕೊಳ್ಬೇಕಾಗುತ್ತೆ. ಚಪಾತಿ ಹಿಟ್ಟಷ್ಟು ಗಟ್ಟಿನೂ ಅಲ್ಲ ಅಥವಾ ತುಂಬ ತೆಳುವಾಗಿ ಕಲಿಸ್ಬಾರ್ದು. ಕನ್ಸಿಸ್ಟೆನ್ಸಿ ತೋರಿಸ್ತೀನಿ. ಆ ಕನ್ಸಿಸ್ಟೆನ್ಸಲ್ಲಿ ಕಲಿಸಿಟ್ಕೊಂಡ್ರೆ ಒಂದು 5 ನಿಮಿಷ ಬಿಟ್ಟರೆ ನಮಗೆ ಪರ್ಫೆಕ್ಟಾದ ರಾಗಿ ರೊಟ್ಟಿ ರೆಡಿ ಆಗಿಬಿಡುತ್ತೆ ತಟ್ಟೋದಕ್ಕೆ. ಸೊ ಈ ರೀತಿ ಇಷ್ಟು ಸಾಫ್ಟ್ನೆಸ್ ಇರಬೇಕು. ಈಗ ಕರೆಕ್ಟಾಗಿದೆ. ಸೊ ರೊಟ್ಟಿ ತಟ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಈ ಥರ ಶೀಟಲ್ಲಿ ಎಣ್ಣೆ ಸವರ್ಕೊಳ್ಬೇಕಾಗುತ್ತೆ. ಮೇಯ್ನ್ ಈ ಶೀಟ್ ತುಂಬಾ ಬೆನಿಫಿಟ್ ಆಗಿದೆ. ಆನ್ಲೈನಲ್ಲಿ ಸಿಗುತ್ತೆ, ಮಿಸ್ ಮಾಡದೆ ತೊಗೊಳ್ಳಿ. ಇದರಲ್ಲಿ ಮಾಡೋದ್ರಿಂದ ತುಂಬ ಈಸಿಯಾಗಿ ನಮಗೆ ರೊಟ್ಟಿ ಮಾಡ್ಕೊಂಡ್ಬಿಡ್ಬೋದು. ಯಾವುದೇ ರೀತಿಯಾದ ರೊಟ್ಟಿನೂ ಸಹ ಇದರಲ್ಲಿ ನಾವು ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಫಸ್ಟ್ ಎಣ್ಣೆ ಹಚ್ಕೊಳ್ಬೇಕಾಗುತ್ತೆ. ಗ್ರೀಸ್ ಮಾಡಿಕೊಂಡು ನೀಟಾಗಿ ನಮಗೆ ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿನೂ ಸಹ ನಾವಿಲ್ಲಿ ತಟ್ಕೊಳ್ಬೋದು. ನೀವು ಯಾರೆಲ್ಲ ನನ್ನ ಪೇಜ್ನ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಮಗೂ ಒಂದು ಇನ್ಸ್ಪಿರೇಷನ್ ಆಗಿರುತ್ತೆ. ಸೊ ಈ ರೀತಿ ಎಷ್ಟು ತೆಳುವಾಗಬೇಕಾದ್ರೂ ಅಷ್ಟು ತೆಳುವಾಗಿ ನಾವಿಲ್ಲಿ ತಟ್ಕೊಳ್ಬೋದು. ರೊಟ್ಟಿ ಅಂತೂ ತಟ್ಟಿದ್ದು ರೆಡಿ ಆಗಿದೆ. ಈಗ ತವಾಗೂ ಸಹ ಗ್ರೀಸ್ ಮಾಡ್ಕೊಳ್ಳೋಣ. ಎಣ್ಣೆ ಇಲ್ಲಿ ಚೆನ್ನಾಗಿ ಸ್ವಲ್ಪ ತುಪ್ಪನೂ ಸಹ ಬಳಸ್ಬೋದು. ತುಪ್ಪ ತಿಂದೇ ಇರೋರು ಈ ರೀತಿ ಎಣ್ಣೆನೂ ಸಹ ಬಳಸ್ಕೊಳ್ಬೋದು. ಸೊ ನೋಡಿ ಈ ರೀತಿ ಹಾಕಿದ್ಮೇಲೆ ಒಂದು 2-3 ಸೆಕೆಂಡ್ ಬಿಡಬೇಕಾಗುತ್ತೆ. 3-4 ಸೆಕೆಂಡೇ ಬಿಡಿ. ಆಗ ನೀಟಾಗಿ ಕೆಳಗಡೆ ಸ್ವಲ್ಪ ಅಂಟ್ಕೊಳ್ಳುತ್ತೆ. ಆಗ ನಾವು ಈ ಶೀಟ್ನ ಈಸಿಯಾಗಿ ತೆಗೆದುಬಿಡ್ಬೋದು. ನೋಡಿ ಎಷ್ಟು ಸುಲಭವಾಗಿ ಬರುತ್ತೆ. ಸೊ ಮಿಸ್ ಮಾಡದೆ ಈ ರೀತಿ ಶೀಟ್ ತೊಗೊಳ್ಳಿ. ಸೊ ತವ ಮೇಲೆ ಬಿಟ್ಟರೂ ಸಹ ಇದೇನೂ ಆಗಲ್ಲ. ನಾವು ಯಾವುದೇ ರೊಟ್ಟಿ ಮಾಡಿದಾಗ ಈ ರೀತಿ ಪ್ಲೇಟ್ನ ಸಹಾಯದಿಂದ ಸ್ವಲ್ಪ ಮೇಲೆ ಮುಚ್ಚಬೇಕು. ಆಗ ನೀಟಾಗಿ ಬೆಂದಿರುತ್ತೆ. ಸೇಮ್ ಈ ರೀತಿ ಪ್ರೋಸೆಸ್ ಮಾಡಿಕೊಂಡ್ರೆ ಬೆಳಗ್ಗೆ ಮಾಡಿದ್ರು ಸಂಜೆ ತನಕ ಚೆನ್ನಾಗಿರುತ್ತೆ, ಸಾಫ್ಟಾಗೇ ಇರುತ್ತೆ, ರೊಟ್ಟಿ ಗಟ್ಟಿ ಆಗೋಲ್ಲ. ಇನ್ ಕೇಸ್ ರೊಟ್ಟಿ ತಟ್ಟೋವಾಗ ಕೈಗೇನಾದರೂ ಅಂಟ್ಕೊಂಡ್ರೆ ಈ ರೀತಿ ನೀರಿನ ಸಹಾಯದಿಂದ ಈ ರೀತಿ ತಟ್ಕೊಳ್ಬೋದು. ಲೈಟ್ಗೆ ಹಾಕ್ಕೊಳ್ಳಿ, ನೀರನ್ನೇ ಹಾಕ್ಕೊಳಕ್ಕೆ ಹೋಗ್ಬಿಡಿ. ಕೈ ಹತ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ತೆಳುವಾಗಿದೆ, ತುಂಬಾ ಸಾಫ್ಟಾಗಿರುತ್ತೆ. ಮಿಸ್ ಮಾಡದೆ ಸೇಮ್ ಪ್ರೊಸೆಸಲ್ಲಿ ಮಾಡ್ಕೊಳ್ಳಿ. ಕಡಿಮೆ ಇಂಗ್ರೀಡಿಯೆಂಟು ಆರೋಗ್ಯವಾಗಿರುತ್ತೆ ಅಂದರೆ ಯಾರು ತಾನೇ ಮಿಸ್ ಮಾಡ್ಕೊಳ್ತಾರೆ. ಖಂಡಿತವಾಗ್ಲೂ ಈ ರೆಸಿಪಿನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಒಮ್ಮೆ ಈ ರೀತಿ ಮಾಡಿಕೊಡಿ, ಮತ್ತೆ ಮಾಡಿಸ್ಕೊಂಡು ತಿಂತಾರೆ. ಅಷ್ಟು ರುಚಿ, ಅಷ್ಟು ಚೆನ್ನಾಗಿರುತ್ತೆ. ಬಾಕ್ಸ್ಗೂ ಹಾಕ್ಕೊಂಡು ಹೋಗ್ಬೋದು, ಮಕ್ಳಿಗೆ ಕೊಡ್ಬೋದು. ಡಯಾಬಿಟಿಸ್ ಇರೋರು ಅಥವಾ ನಾನು ಸಣ್ಣ ಆಗಬೇಕು ಅನ್ನೋರಿಗೆ ಅಥವಾ ನನಗೆ ಹೆಲ್ತಿ ಫುಡ್ಡೇ ಬೇಕು ಅನ್ನೋರು ಈ ರೀತಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಸೇಮ್ 2 ಕಡೆ ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ರಾಗಿ ರೊಟ್ಟಿ ಆಗಿರೋದ್ರಿಂದ. ಮತ್ತು ಎಣ್ಣೆ ಗ್ರೀಸ್ ಮಾಡ್ಕೊಳ್ಳೋಣ ತವಾಗೆ. ಇನ್ನೂ ಒಂದು ರೊಟ್ಟಿ ಹಾಕ್ಕೋಣ. ಎಷ್ಟು ತೆಳುವಾಗಿದೆ ನೋಡಿ, ಪೇಪರ್ ಅಷ್ಟೇ ತೆಳುವಾಗಿ ಬರುತ್ತೆ. ಮಿಸ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ ಇದೇ ರೀತಿ ಮಾಡ್ಕೊಳ್ಳಿ. ಮೇಯ್ನ್ ಈ ಶೀಟ್ ತೊಗೊಳ್ಳಿ. ಈ ಶೀಟ್ ತೊಗೊಳ್ಳೋದ್ರಿಂದ ನಮಗೆ ತುಂಬ ಬೆನಿಫಿಟ್. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಅಥವಾ ನಾವು ಬೇರೆ ಬಾಳೆ ಎಲೆಯಲ್ಲೂ ಸಹ ಮಾಡ್ಕೊಳ್ಬೋದು, ಅದೂ ಸಹ ಚೆನ್ನಾಗಿ ಬರುತ್ತೆ.
ನಮ್ಮ ಎಣ್ಣೆ ಕವರು ಆ ಥರದ್ದೆಲ್ಲ ಬೇರೆ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಿದ್ರೆ ಈ ರೀತಿ ತವ ಮೇಲೆ ಹಾಕಿ ಬಿಡೋಕ್ಕಾಗಲ್ಲ, ತಕ್ಷಣಕ್ಕೆ ತೆಗಿಬೇಕಾಗುತ್ತೆ. ಸೊ ಬಾಳೆ ಎಲೆ ಯೂಸ್ ಮಾಡ್ಕೊಳ್ಳಿ, ಅಥವಾ ಈ ರೀತಿ ಶೀಟ್ ಒಂದು ಸಲ ನಾವು ಆನ್ಲೈನಲ್ಲಿ ತೊಗೊಂಡ್ಬಿಟ್ರೆ ಸುಮಾರು ಒಂದು 10 ವರ್ಷವೂ ಆದರೂ ಯೂಸ್ ಮಾಡ್ಕೊಳ್ಬೋದು, ಏನೂ ಆಗೋಲ್ಲ. ಈ ಶೀಟ್ ಪ್ರೈಸು 60 ರುಪೀಸ್ ಸಮಥಿಂಗ್ ಇರ್ಬೋದು ಅಷ್ಟೇ, ಜಾಸ್ತಿ ಏನಿರಲ್ಲ. ನಮ್ಮ ಅಮ್ಮ ಅಥವಾ ಅಜ್ಜಿಂದ್ರೆಲ್ಲ ಹಾಗೆ ಹೆಂಚ್ ಮೇಲೆ ತಟ್ಬಿಡ್ತಾರೆ, ಅವ್ರಿಗೆ ಕೈ ಸುಡೋಲ್ಲ, ಏನಿಲ್ಲ, ಅವ್ರು ಅಷ್ಟು ಗಟ್ಟಿಯಾಗಿರ್ತಾರೆ. ಬಟ್ ನಮಗೆ ನ್ಯೂ ಜನ್ರೇಷನ್ಗೆ ಆ ರೀತಿ ಅಂತೂ ಸಾಧ್ಯನೇ ಇಲ್ಲ ಇಷ್ಟು ತೆಳುವಾಗಿ ಮಾಡ್ಕೊಳ್ಳೋದಕ್ಕೆ. ಸೊ ಈ ರೀತಿ ಶೀಟ್ ಇದ್ದರೆ ಹೊಸಬ್ರು ಸಹ ಈಸಿಯಾಗಿ ಕಲಿಬೋದು, ಈಸಿಯಾಗಿ ಮಾಡ್ಕೊಳ್ಬೋದು ಸಹ. ನಮಗೂ ಅಷ್ಟೇ ಆಗಲ್ಲ ಕೈಯಲ್ಲಿ ತಟ್ಟೋದಕ್ಕೆ ಇಷ್ಟು ತೆಳುವಾಗಿ. ಈ ರೀತಿ ಶೀಟ್ ಇರೋದ್ರಿಂದ ನನಗಂತೂ ತುಂಬಾ ಸುಲಭ ಅನಿಸುತ್ತೆ ಮಾಡ್ಕೊಳ್ಳೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೂ ಸಹ ನಾವು ಈ ರೀತಿ ಒಂದೊಂದು ರೊಟ್ಟಿ ಮಾಡಿಕೊಂಡ್ರೆ ತುಂಬಾ ಹೆಲ್ತಿಯಾಗಿರುತ್ತೆ. ಒಂದು ಒಳ್ಳೆ ಅದ್ಭುತವಾದ ಚಟ್ನಿ ಇದ್ದರೆ ಸಾಕು, ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ನಿಮ್ಮ ದಿನ ಶುಭವಾಗಿರಲಿ.